ಹಲೋ ಬ್ಯೂಟಿಫುಲ್ ಸೋಲ್ಸ್, ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ. ಸೊ ನಾನು ಆದಷ್ಟು ಇವತ್ತೇ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ನೋಡ್ತೀನಿ. ಆಗಿಲ್ಲ ಅಂದರೆ ನಾಳೆ ಬೆಳಗ್ಗೆನೇ ಎಡಿಟಿಂಗ್ ಮುಗಿಸಿ ನಾನು ಅಪ್ಲೋಡ್ ಮಾಡ್ತೀನಿ. ಆವಾಗ ವರಮಹಾಲಕ್ಷ್ಮಿ ಹಬ್ಬ ಮುಗ್ದೋಗಿರುತ್ತೆ. ಬಟ್ ಸ್ಟಿಲ್ ನನ್ನ ಕಡೆಯಿಂದ ಎಲ್ಲರಿಗೂ ವಿಶಸ್ ಹೇಳ್ತಾ ಇದ್ದೀನಿ. ನಿಮಗೆ ದೇವರು ಆರೋಗ್ಯ, ನೆಮ್ಮದಿ, ಸಂತೋಷ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಅದಷ್ಟೇ ಅಲ್ಲ, ನೀವು ಏನೇನು ಒಳ್ಳೇದು ನಿಮ್ಮ ಲೈಫಲ್ಲಿ ಬೇಕು ಅಂತ ಕೇಳ್ಕೊತೀರಾ ಅದೆಲ್ಲ ನಿಮಗೆ ದೇವರ ಆಶೀರ್ವಾದ ಮಾಡಿ ನೀವು ಕೇಳಿದ್ದೆಲ್ಲ ನಿಮಗಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವರಮಹಾಲಕ್ಷ್ಮಿ ಹಬ್ಬ ಅಂದಿದ ತಕ್ಷಣವೇ ಹೆಣ್ಮಕ್ಳಿಗೆ ಸಂಭ್ರಮ ಅಂತ ಹೇಳ್ಬೋದು. ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಯೋಚನೆಗಳಿರುತ್ತೆ. ಒಬ್ಬರಿಗೆ ದೇವ್ರ ಅಲಂಕಾರಕ್ಕೆ ಈ ಸರಿ ಏನು ಡಿಫ್ರೆಂಟಾಗಿ ಡೆಕೋರೇಟ್ ಮಾಡ್ಬೋದು ಅಂತ ಆದರೆ, ಇನ್ನೊಬ್ಬರಿಗೆ ಕುಂಕುಮಕ್ಕೆ ಏನು ಸ್ಪೆಷಲ್ಲಾಗಿ ನಾನೆಲ್ಲರಿಗೂ ತಂದು ಕೊಡ್ಬೋದು ಅಂತ ಇರುತ್ತೆ. ಒಬ್ಬೊಬ್ಬರಿಗೆ ದೇವರಿಗೆ ಯಾವ ಸೀರೆ ಉಡಿಸ್ಬೇಕು ಅನ್ನೋ ಯೋಚನೆ ಆದರೆ, ಒಬ್ಬೊಬ್ಬರಿಗೆ ನಾವು ಯಾವ ಸೀರೆ ಉಟ್ಕೊಬೇಕು ಕುಂಕುಮಕ್ಕೆ ಕರಿಯೋಕ್ಕೆ ಇಲ್ಲ ಕುಂಕುಮಕ್ಕೆ ಕೊಡುವಾಗ ಸಂಜೆ ಅನ್ನೋ ಯೋಚನೆ ಇರುತ್ತೆ. ಒಬ್ಬೊಬ್ಬರಿಗೆ ದೇವ್ರ ಅಲಂಕಾರಕ್ಕೆ ಎಷ್ಟು ಹೂವು ತರಬೇಕು, ಅದನ್ನು ಹೇಗೆ ದೇವರಿಗೆ ಹಾಕಬೇಕು ಅನ್ನೋ ಯೋಚನೆ ಇರುತ್ತೆ. ಅದೇ ರೀತಿ ಪ್ರತಿಯೊಬ್ಬರಿಗೂ ಒಂದೊಂದು ಯೋಚನೆ ಇದ್ದೇ ಇರುತ್ತೆ. ನಿಮಗೆ ಯಾವ ಯೋಚನೆ ಜಾಸ್ತಿ ಇರುತ್ತೆ ವರಮಹಾಲಕ್ಷ್ಮಿ ಹಬ್ಬ ಅಂದಿದ ತಕ್ಷಣ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನನಗೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಒಂದೊಂದು ಹೆಣ್ಮಕ್ಳಿಗೂ ಯಾವ್ಯಾವ ಥರ ಥಾಟ್ ಇರುತ್ತೆ ಅಂತ ತಿಳ್ಕೊಂಡದ್ರಲ್ಲಿ. ಸೊ ನಮ್ಮನೆ ವರಮಹಾಲಕ್ಷ್ಮಿಗೆ ಆಲ್ರೆಡಿ ನೆನ್ನೆನೆ ಕ್ಲೀನಿಂಗ್ ಎಲ್ಲ ಕಂಪ್ಲೀಟಾಗಿ ಮುಗಿಸಾಯಿತು. ಇವತ್ತೇನಿದ್ರು ನಾಳೆ ಡೆಕೋರೇಷನ್ಗೆ ಏನೇನು ಬೇಕು, ಕುಂಕುಮಕ್ಕೆ ಏನೇನು ಬೇಕು ಆ ಥರದ್ದೆಲ್ಲ ರೆಡಿ ಮಾಡ್ಕೊತಾ ಹೋಗ್ತೀವಿ. ನಮ್ಮನೇಲಿ ಮೇಯ್ನಾಗಿ ಹೂವು ಏನು ಹಾಕಬೇಕು, ಯಾವ ತೋಮಾಲೆ ತರಬೇಕು, ಯಾವ ಹಾರಗಳು ತರಬೇಕು ಅದೆಲ್ಲ ಕಂಪ್ಲೀಟ್ ತುಂಬ ಇಂಟ್ರೆಸ್ಟ್ ಇರೋದು ಬಂದು ನನ್ನ ಹಸ್ಬೆಂಡ್ಗೆ. ಸೊ ವಿನುನೇ ಬ್ಯಾಂಗ್ಳೂರಿಂದ ಎಲ್ಲ ಬಿಡಿ ಹೂವುಗಳು, ತೋಮಾಲೆಗಳು, ಹಾರಗಳು ಎಲ್ಲನೂ ತಂದರು ಇವತ್ತು ಬೆಳಗ್ಗೆನೆ. ಎಲ್ಲನೂ ನಾವು ಇಲ್ಲೇ ನೀಟಾಗಿ ಜೋಡಿಸಿ ಒಂದು ಒದ್ದೆ ಬಟ್ಟೆ ಹಾಕಿ ಮುಚ್ತಾ ಇದ್ದೀವಿ. ಫ್ರಿಡ್ಜಲ್ಲಿ ಬಿಡಿ ಹೂವುಗಳಿಡಬೇಕು. ಅದಕ್ಕೆ ಇದೆಲ್ಲ ಇಡೋದಕ್ಕೆ ಒಂದು ಸ್ವಲ್ಪನೂ ಜಾಗ ಇಲ್ಲ. ಅದಕ್ಕೇ ಆಚೆನೇ ಇಟ್ಟು ಒದ್ದೆ ಬಟ್ಟೆಯಲ್ಲಿ ಮುಚ್ತಾ ಇದ್ದೀವಿ. ನಾಳೆ ತನಕ ಇದು ನೀಟಾಗಿ ಇರಬೇಕು ಅನ್ನೋ ರೀಸನ್ಗೆ. ಒಬ್ಬೊಬ್ಬರು ಒದ್ದೆ ಬಟ್ಟೆ ಹಾಕಬಾರ್ದು ಅಂತ ಹೇಳ್ತಾರೆ. ಬರೀ ಒಂದು ಡ್ರೈ ಪೇಪರ್ ಸಹ ಒಬ್ಬೊಬ್ಬರು ಹಾಕ್ತಾರೆ. ಹೂವುಗಳೆಲ್ಲ ವಿನು ಅಲ್ಲಿಂದನೇ ತಂದಿದ್ದರಿಂದ ಎಲ್ಲನೂ ಜೋಡಿಸಿ ಅದ್ರ ಜೊತೆಗೆ ಎಲ್ಲ ಥರದ ಹಣ್ಣುಗಳ್ನೂ ವಿನು ತಂದಿದ್ರು. ನೋಡಿ ಇದೆಲ್ಲ ಬಂದು ಕಂಪ್ಲೀಟ್ ಬಿಡಿ ಹೂವುಗಳು. ಆಮೇಲೆ ಒಂದು ಸ್ವಲ್ಪ ಹತ್ತಿದ್ದು ಹಾರಗಳು ಆ ಥರದ್ದು ಎಲ್ಲನೂ ಅಲ್ಲಿಂದನೇ ತಂದುಬಿಟ್ಟಿದ್ದಾರೆ ಬ್ಯಾಂಗ್ಳೂರಿಂದ. ಅಲ್ಲಿ ತುಂಬ ಚೆನ್ನಾಗಿ ತೋಮಾಲೆಗಳು, ಹಾರಗಳೆಲ್ಲ ಸಿಗುತ್ತೆ. ಆ ರೀಸನ್ಗೆ ಅದನ್ನೆಲ್ಲ ತೆಗೆದು ನೀಟಾಗಿ ಫ್ರಿಡ್ಜಲ್ಲಿ ತುಂಬಿದ್ದೀವಿ. ನಾಳೆ ಬೆಳಗ್ಗೆ ತನಕ ಆಗಬೇಕು. ಯಾಕಂದರೆ ಇವಾಗ ಒಂದು ಸ್ವಲ್ಪ ಮಳೆ ಎಲ್ಲ ಬರ್ತಾ ಇರೋದ್ರಿಂದ ಹೂಗಳು ಅಷ್ಟು ಜಾಸ್ತಿ ಸಸ್ಟೇನ್ ಆಗ್ತಾಯಿಲ್ಲ, ತುಂಬ ಬೇಗ ಕೊಳ್ತೋಗುತ್ತೆ. ಅದೇ ರೀಸನ್ಗೆ ಎಲ್ಲನೂ ಫ್ರಿಡ್ಜಲ್ಲಿ ಇಟ್ಟಿದ್ದೀವಿ. ಮತ್ತು ಇದೆಲ್ಲ ಬಂದು ಕಂಪ್ಲೀಟ್ ಹಣ್ಣುಗಳು, ಒಂದು 7-8 ಥರ ಹಣ್ಣುಗಳು 5 ಪೀಸ್ ತಂದಿದ್ದಾರೆ. ಅದ್ರ ಜೊತೆಗೆ ನಿಂಬೆಹಣ್ಣು ಸಹ ತಂದಿದ್ದಾರೆ. ಅದನ್ನು ಎಲ್ಲನೂ ಜೋಡಿಸಿಟ್ಟಿದ್ದೀವಿ. ಇನ್ನೊಂದು ಕಡೆ ಅಮ್ಮ ಬಂದು ನಾಳೆ ಪೂಜೆಗೆ ಡೆಕೋರೇಷನ್ಗೆ ಏನೇನು ಬೇಕು, ವಿಗ್ರಹ ಇರ್ಬೋದು, ಆ ಪ್ಲೇಟ್ಸ್ಗಳು ಮತ್ತು ಬಾಳೆದಿಂಡೆಲ್ಲ ನೆಡೋದಕ್ಕೆ ಅದೊಂದು ಸ್ಟ್ಯಾಂಡ್ ಇದೆ, ಆ ಸ್ಟ್ಯಾಂಡು, ದೇವ್ರ ಫೋಟೋ ಮತ್ತು ಈ ಟೇಬಲ್ ಮೇಲೆ ನಾವು ಎಲ್ಲ ಅಲಂಕಾರ ಕಂಪ್ಲೀಟಾಗಿ ಮಾಡೋದು. ಈ ಟೇಬಲ್ ಸಹ ತಂದು ಇವತ್ತು ಈವ್ನಿಂಗೇ ಎಲ್ಲ ಇಟ್ಕೊಂಡು ಬಿಟ್ಟಿದ್ವಿ. ಯಾಕಂದರೆ ನಾವು ರಾತ್ರಿ 12 ಗಂಟೆಗೆ ಸ್ನಾನ ಮಾಡಿ ಎಷ್ಟಾಗುತ್ತೆ ಅಷ್ಟು ಡೆಕೋರೇಷನ್, ಅಂದರೆ ಫ್ರೆಶ್ ಹೂವು ಅದೆಲ್ಲ ಮುಟ್ಸೋದಿಲ್ಲ, ಬಟ್ ಸೀರೆ ಎಲ್ಲ ಮುಟ್ಟಿಸಿ ರೆಡಿ ಮಾಡಿಬಿಡ್ತೀವಿ. ಏನಕ್ಕಂದರೆ ಅಮ್ಮ ಹೇಳಿದರು 6ರಿಂದ 8:15 ಒಳಗಡೆ ಪೂಜೆ ಎಲ್ಲ ಮಾಡಿ ಮುಗಿಸ್ಬೇಕಂತೆ ಈ ಸರಿ. ನಾಳೆ ಸಂಜೆ ಕುಂಕುಮಕ್ಕೆ ಕರೆಯೋಕ್ಕೆ ಯಾವ ಸೀರೆ ಉಟ್ಕೋಬೇಕಂತ ಇದ್ದೆ. ಅದಕ್ಕೆ ಬ್ಲೌಸ್ ಹೊಲಿಯೋಕೆ ಹಾಕಿದ್ದೆ. ಆಲ್ರೆಡಿ ಅವರು ಬ್ಲೌಸ್ನ ಸ್ಟಿಚ್ ಮಾಡಿ ಕಾಲ್ ಮಾಡಿದರು ಮೀನಾ ಬಜಾರಿಂದ, ಬಟ್ ನನಗೆ ಹೋಗೋಕ್ಕೆ ಟೈಮ್ ಆಗಿರಲಿಲ್ಲ. ಸೊ ಇವತ್ತು ಸಂಜೆ ಹೋಗಿಬಿಟ್ಟು ಎಲ್ಲ ಬ್ಲೌಸು, ಸೀರೆ ಎಲ್ಲ ಇಸ್ಕೊಂಡು ಬಂದೆ. ನಾನು ಯೂಶ್ವಲಿ ಯಾವಾಗ್ಲೂ ಸೀರೆ ಅಷ್ಟು ನಂಗೆ ಪ್ರಾಪರಾಗಿ ಉಡೋಕ್ಕೆ ಬರೋದಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿನೇ ಟೈಮ್ ತೊಗೊಂಡು ಮುಂಚೆನೇ ಆ ಸೀರೆನ ಪ್ಲೀಡ್ ಮಾಡಿ ಇಟ್ಕೋತೀನಿ. ಈ ರೀತಿ ಕಂಪ್ಲೀಟಾಗಿ ಐರನ್ ಮಾಡಿ. ಅಷ್ಟು ಪರ್ಫೆಕ್ಟಾಗಿ ಬರೋದಿಲ್ಲ, ಬಟ್ ಎಷ್ಟು ಬರುತ್ತೆ ಅಷ್ಟು ನಾನು ವೀಡಿಯೋಸ್ ನೋಡಿ ಕಲಿತು ಒಂದು ಮಟ್ಟಿಗೆ ನನಗೆ ಎಷ್ಟು ಬೇಕಾಗತ್ತೆ ಅಷ್ಟು ಒಂದು ಐರನ್ ಮಾಡ್ಕೊಳ್ಳೋಕ್ಕೆ ಅಷ್ಟು ಕಲ್ತ್ಕೊಂಡಿದ್ದೀನಿ. ಸೊ ಅದು ನೋಡಿ, ಅದು ಸ್ಯಾರಿದು ಪೆಗ್ ಅಂತ ಹೇಳ್ತಾರೋ, ಪಗ್ ಅಂತ ಹೇಳ್ತಾರೋ, ಮಾಮೂಲಿ ಸ್ಯಾರಿ ಕ್ಲಿಪ್ಪು ದೊಡ್ಡದು ಅದು, ಆ ಥರ ಅಲ್ಲಿ ಸೈಡಲ್ಲಿ ಹಾಕಿಬಿಟ್ಬಿಟ್ಟು ನೀಟಾಗಿ ಪ್ಲೀಟ್ಸ್ನ ಜೋಡಿಸ್ಕೊಂಡು ಆರಾಮಾಗಿ ಈ ಫಿಲಿಪ್ಸ್ ಸ್ಟೀಮ್ ಐರನ್ನಿಂದ ಐರನ್ ಮಾಡಿ
ಇಟ್ಕೊಂಡು ಬಿಡ್ತೀನಿ. ಯೂಶ್ವಲಿ ಪ್ರತಿ ಹಬ್ಬದಲ್ಲೂ ಸಹ ಹೀಗೆ ಮಾಡ್ಕೊಳ್ಳೋದು ನಾನು. ಆದರೆ ಅಷ್ಟು ಫಾಸ್ಟಾಗಿ ಮಾಡಲ್ಲ. ಅಟ್ಲೀಸ್ಟ್ ಒಂದು 45 ಮಿನಿಟ್ಸ್ ಟು 1 ಅವರ್ ತೊಗೋತೀನಿ ಇಷ್ಟು ಮಾಡಿಟ್ಕೊಳ್ಳೋಕ್ಕೆ. ಆಮೇಲೆ ಫೋಲ್ಡಿಂಗ್ ಸಹ ತೋರಿಸ್ತೀನಿ ಹೆಂಗೆ ಮಾಡಿದ್ದೀನಿ ಅಂತ ನಾನು. ಅಂತರ ನೋಡಿ ಫೈನಲ್ ರಿಸಲ್ಟ್ ಹೇಗೆ ಬಂದಿದೆ ಅಂತ. ಯಾಕೋ ಈ ಸರಿ ಫೋಲ್ಡಿಂಗ್ ಮಾಡೋದೇ ಕಷ್ಟ ಅನಿಸ್ಬಿಡ್ತು. ಒಂದು 1/4 ಗಂಟೆ ತೊಗೊಂಡು ಹಂಗೂ ಹಿಂಗೂ ಮಾಡಿ ಆದಷ್ಟು ಸ್ವಲ್ಪ ಫೋಲ್ಡಿಂಗ್ ಮಾಡಿದ್ದೀನಿ. ನಾಳೆ ತೋರಿಸ್ತೀನಿ ಔಟ್ಪುಟ್ ಹೇಗೆ ಬರುತ್ತೆ ಸೀರೆ ಉಟ್ಟಾಗ ಅಂತ. ಫೋಲ್ಡಿಂಗ್ ಎಲ್ಲ ಮುಗಿಸಿ ಇಲ್ಲೇ ಪಕ್ಕದ ರೋಡಲ್ಲಿ ಒಂದು ಗೃಹ ಪ್ರವೇಶ ಇತ್ತು, ಹೋಗಲೇಬೇಕಿತ್ತು. ನಾಳೆನೂ ಹಬ್ಬ ಇರೋದ್ರಿಂದ ಹೋಗೋಕ್ಕಾಗಲ್ಲ, ಅದಕ್ಕೆ ಈಗಲೇ ಸಂಜೆ ಹೋಗಿಬಿಡೋಣ ಅಂತ ನಾನು ಅಮ್ಮ ಇಬ್ಬರು ಗೃಹ ಪ್ರವೇಶಕ್ಕೆ ಹೋಗಿ ಬಂದ್ವಿ. ಅಲ್ಲೇ ಎಲ್ಲ ಊಟ ಮುಗಿಸ್ಕೊಂಡು ಬಂದು ಫ್ರೆಶ್ ಆಗಿ ಸ್ನಾನ ಮಾಡಿ ಡೆಕೋರೇಷನ್ ಪ್ರಾಸೆಸ್ನ ಸ್ಟಾರ್ಟ್ ಮಾಡಿದ್ವಿ. ಅಪ್ಪ, ವಿನು, ನಾನು, ಅಮ್ಮ ಎಲ್ಲರೂ ಸೇರ್ಕೊಂಡು ಮಾಡಿದ್ವಿ. ಇದು ನೋಡಿ ಹೊರಗಡೆ ಪೂರ್ತಿ ಈ ಡೆಕೋರೇಷನ್ನ ವಿನು ಮತ್ತು ಅಪ್ಪ ಇಬ್ಬರೂ ಮಾಡಿ ಮುಗಿಸಿದ್ರು. ಒಳಗಡೆ ನಾನು ಸೀರೆ ಉಡ್ಸೋದನ್ನ ಮಾಡಿಕೊಂಡೆ. ಕಂಪ್ಲೀಟು ಫೋನಲ್ಲಿ ಚಾರ್ಜ್ ಕಮ್ಮಿ ಇತ್ತು ನಾನು ಫಂಕ್ಷನಿಂದ ಬಂದಿದ ತಕ್ಷಣ. ಸೊ ಫೋನ್ನ ಚಾರ್ಜ್ ಹಾಕ್ಬಿಟ್ಟು ನನ್ನ ಪಾಡಿಗೆ ನಾನು ಸೀರೆ ಉಡ್ಸೋದು ಮತ್ತು ಇವ್ರು ಆಚೆ ಕಡೆ ಎಲ್ಲ ಡೆಕೋರೇಷನ್ ಮಾಡೋದು ಮಾಡ್ಕೊತಾಯಿದ್ರು. ಅದಾದಮೇಲಿಂದ ನಾನು ಫೈನಲಲ್ಲಿ ಎಷ್ಟು ಮಾಡಿದ್ದೀವಿ ಅನ್ನೋದನ್ನ ಮಾತ್ರ ಫೋನ್ ಚಾರ್ಜ್ ಆದಮೇಲೆ ಬಂದು ರೆಕಾರ್ಡಿಂಗ್ ಮಾಡಿದ್ದೀನಿ. ಸೊ ಅದು ಬಂದು ಹೊರಗಡೆ. ಒಳಗಡೆ ಬಂದು ರಾತ್ರಿಯಲ್ಲಿ ಇದಿಷ್ಟನ್ನು ನಾವು ಡೆಕೋರೇಷನ್ನ ಮಾಡಿಟ್ಕೊಂಡ್ವಿ. ಮತ್ತು ಹೂವು ಎಲ್ಲ ಫ್ರಿಜ್ಜಲ್ಲೇ ಇತ್ತು. ಹಣ್ಣು ಮಾತ್ರ ನೀಟಾಗಿ ಈ ರೀತಿ ಜೋಡಿಸಿ ಇಟ್ಬಿಟ್ಟಿದ್ವಿ ಸೈಡಲ್ಲಿ. ಸೊ ಬೆಳಗ್ಗೆ ನೈವೇದ್ಯಕ್ಕೆಲ್ಲ ಇಡುವಾಗ ಆ ಟೈಮಲ್ಲಿ ಇದನ್ನೆಲ್ಲ ಜೋಡಿಸ್ಕೊತೀವಿ. ಮತ್ತು ಉಳಿದಿರೋ ಸಾಮಾನುಗಳೆಲ್ಲ ಒಂದು ಬಟ್ಲಲ್ಲಿ ಹಾಕಿಟ್ಟಿದ್ವಿ. ಇದನ್ನು ಮೇಲ್ಗಡೆ ಹಾರಗಳು ಮತ್ತು ಮಾವಿನ ಎಲೆ ಎಲ್ಲ ವಿನು ಮತ್ತು ಅಪ್ಪನೇ ಎಲ್ಲನೂ ಮಾಡಿದ್ರು. ಮತ್ತು ದೇವ್ರ ಮನೆದು ಏನು ಎಲ್ಲ ಎತ್ತಿಟ್ಬಿಟ್ಟಿದ್ರು ಅಮ್ಮ ಕ್ಲೀನ್ ಮಾಡಿ, ಅದನ್ನೆಲ್ಲ ನೀಟಾಗಿ ಜೋಡಿಸಿಡೋ ಕೆಲಸನ ಅಮ್ಮ ಮುಗಿಸ್ಕೊಂಡ್ರು. ಸೊ ನೋಡಿ ಫೈನಲ್ ಆಗಿ ಇದಿಷ್ಟು ನಾವು ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಮಾಡಿ ಮುಗಿಸಿರೋದು ದೇವರ ಅಲಂಕಾರದಲ್ಲಿ. ಇನ್ನು ಮಿಕ್ಕಿದ್ದು ಫ್ರೆಶ್ ಹೂವು ಏನೇನಿದೆ ಅದೆಲ್ಲ ಬೆಳಗ್ಗೆನೇ ಹಾಕ್ತೀವಿ. ಇದು ಕಂಪ್ಲೀಟ್ ವರಮಹಾಲಕ್ಷ್ಮಿ ಹಬ್ಬದ ದಿನದ ವಿಡಿಯೋ. ಸೊ ಅಮ್ಮ ಬೆಳಗ್ಗೆ 5 ಗಂಟೆಗೆ ಎದ್ದು ಹೂವಿನ ಡೆಕೋರೇಷನ್ ಎಲ್ಲನೂ ಸ್ಟಾರ್ಟ್ ಮಾಡಿದರು. ವಿಡಿಯೋ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡಿದ ತಕ್ಷಣ ನೋಡಿ ದೇವರು ರೈಟ್ ಸೈಡಿಂದ ಆಶೀರ್ವಾದ ಮಾಡಿದ್ದಾರೆ. ಹೂವು ಬೀಳ್ತು. ತುಂಬ ಖುಷಿ ಆಯಿತು ನನಗೆ. ಮತ್ತು ನಾನು ಸಹ ಇವತ್ತು ನನ್ನ ಆರಚ್ನ ಅವೇಲ್ ಮಾಡ್ಕೊಂಡಿದ್ದೆ, ಅಂದರೆ ಆಫೀಸಿಗೆ ರಜಾ ಹಾಕ್ಕೊಂಡಿದ್ದೆ. ನಾವು ಕಂಪ್ಲೀಟ್ US ಶಿಫ್ಟಿಗೆ ವರ್ಕ್ ಮಾಡೋದ್ರಿಂದ ನನಗೆ ಯಾವ ಹಬ್ಬಗಳಲ್ಲೂ, ಅದರಲ್ಲೂ ನಮ್ಮ ಸಪೋರ್ಟ್ ಟೀಮ್ಗೆ ಬೇರೆಯವ್ರಿಗಿರುತ್ತೆ, ನಮಗೆ ಯಾವ ಹಬ್ಬಗಳಿಗೂ ರಜಾ ಇರೋದಿಲ್ಲ. ನಾವೇನಾದರೂ ಹಬ್ಬಗಳಿಗೆ ರಜಾ ಬೇಕಂದರೆ ಮುಂಚೆನೇ ನಾವು ಅಪ್ಲೈ ಮಾಡಿ ಅಪ್ರೂವಲ್ ತೊಗೋಬೇಕಾಗತ್ತೆ. ಅದೇ ರೀತಿ ನಾನು ಇವತ್ತು ನನ್ನ ರಿಸ್ಟ್ರಿಕ್ಟೆಡ್ ಹಾಲಿಡೇನ ಅವೇಲ್ ಮಾಡ್ಕೊಂಡಿದ್ದೆ. ನಾನು 6 ಗಂಟೆ ಅಷ್ಟರಲ್ಲಿ ರೆಡಿಯಾಗಿ ತಲೆಗೆ ಸ್ನಾನ ಮಾಡ್ಕೊಂಡು ಬಂದು ಅಮ್ಮಂಗೆ ಹೆಲ್ಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಅಮ್ಮ ಸೇರಿಕೊಂಡು ಆಚೆ ಕಡೆ ಏನು ದೇವ್ರಿಟ್ಟಿದ್ದೀವಿ ಅದಕ್ಕೆ ಕಂಪ್ಲೀಟಾಗಿ ಹೂವಿನ ಅಲಂಕಾರ ಎಲ್ಲ ಹೇಗೆ ಬೇಕು ಆ ರೀತಿ ಮಾತಾಡಿಕೊಂಡು ನೀಟಾಗಿ ಮಾಡಿ ಮುಗಿಸ್ಕೊಂಡ್ವಿ. ಅಷ್ಟರಲ್ಲಿ ವಿನೂನು ಎದ್ದು ರೆಡಿಯಾಗಿ ಬಂದು ದೇವ್ರ ಮನೆ ಒಳಗಡೆ ಏನೇನು ಹೂವಿನ ಅಲಂಕಾರ ಇದೆ ಅದೆಲ್ಲ ಕಂಪ್ಲೀಟಾಗಿ ವಿನು ಮಾಡಿಕೊಂಡ್ರು. ಸೊ ಹೇಗೆ ಕಾಣಿಸ್ತಾ ಇದೆ ದೇವ್ರ ಮನೆ ಅಂತ ತೋರಿಸ್ತೀನಿ ನಿಮಗೆ. ವಿನು ಮಾಡಿರೋ ಅಲಂಕಾರ ಪ್ರತಿ ಸರಿನೂ ದೇವ್ರ ಮನೆದು ಪೂರ್ತಿ ಹೂವಿನ ಅಲಂಕಾರ ವಿನುನೇ ಮಾಡೋದು. ನೋಡಿ ಎಷ್ಟು ಚೆನ್ನಾಗಿ ದೇವ್ರ ಮನೆ ಅಲಂಕಾರ ಮಾಡಿದ್ದಾರೆ ಹೂಗಳಿಂದ. ವಿನುಗೆ ಫ್ರೆಶ್ ಹೂಗಳನ್ನ ದೇವ್ರಿಗೆ ಮುಟ್ಸೋದಂದರೆ ತುಂಬಾ ಇಷ್ಟ. ಪ್ರತಿದಿನ ಚೇಂಜ್ ಮಾಡಿ ಏನೇನು ಥರ ಡಿಫ್ರೆಂಟ್ ಹೂವು ಸಿಗುತ್ತೆ ಎಲ್ಲನೂ ಹುಡುಕಿ ಬ್ಯಾಂಗ್ಳೂರಿಂದ ತಂದು ಇಲ್ಲಿ ಡೆಕೋರೇಷನ್ ಮಾಡಿದ್ದಾರೆ. ಈವನ್ ಬ್ಯಾಂಗ್ಳೂರಲ್ಲೂ ನನಗಿಂತ ಸೀರಿಯಸ್ಲಿ ಹೇಳಬೇಕಂದ್ರೆ ವಿನುಗೆ ತುಂಬ ದೇವ್ರ ಮೇಲೆ ಭಕ್ತಿ ಜಾಸ್ತಿ. ಪ್ರತಿದಿನ ದೇವ್ರ ಪೂಜೆಯಿಂದ ಹಿಡ್ದು ಅಲಂಕಾರದಿಂದ ಹಿಡ್ದು ಬ್ಯಾಂಗ್ಳೂರಲ್ಲಿದ್ರೂ ವಿನುನೇ ಮಾಡೋದು. ನಾನು ಏನೇನು ಬೇಕು ಹೆಲ್ಪ್ ಮಾಡಿಕೊಡ್ತೀನಿ ಅಷ್ಟೇ, ಬಟ್ ಕಂಪ್ಲೀಟ್ ಅವರೇ ಎಲ್ಲ ಪೂಜೆಗಳನ್ನೂ ಮಾಡೋದು. ನಮ್ಮನೇಲಿ ನಾನು ಚಿಕ್ಕ ವಯಸ್ಸಿಂದನೂ ಶಿವಬಾಬಾ ಅವ್ರ ಪೂಜೆ ಮಾಡೇ ಕಲ್ತಿರೋದು. ಅಂದರೆ ಜಾಸ್ತಿ ಮೆಡಿಟೇಷನ್ ಮೇಲೆ ಫೋಕಸ್ ಮಾಡಿರೋದು, ಅದೇ ಅಪ್ಪ ಅಮ್ಮ ಸಹ ಹೇಳ್ಕೊಟ್ಟಿರೋದು. ಈ ರೀತಿ ನನಗೆ ಪೂಜೆ ಎಲ್ಲ ನಿಜವಾಗ್ಲೂ ಗೊತ್ತಿರಲಿಲ್ಲ. ಯಾಕಂದರೆ ನಮ್ಮ ಮನೇಲಿ ಯಾವುದೂ ದೇವ್ರನ್ನೆಲ್ಲ ಕೂರಿಸಿ ಪೂಜೆ ಮಾಡ್ತಾ ಇರಲಿಲ್ಲ. ನಾವು ಪ್ರತಿಯೊಂದು ಹಬ್ಬನೂ ನಮ್ಮ ದೊಡ್ಡಮ್ಮನ ಮನೆಗೆ ಹೋಗ್ಬಿಟ್ಟು ಮಾಡ್ತಾ ಇದ್ದಿದ್ದು. ಚಿಕ್ಕ ವಯಸ್ಸಿಂದ ಹಾಗೆ ಬಂದಿರೋದ್ರಿಂದ ನನಗೆ ಅಷ್ಟೊಂದು ಇದ್ರ ಬಗ್ಗೆ ಎಲ್ಲ ನಾಲೆಡ್ಜ್ ಇರಲಿಲ್ಲ. ಬಟ್ ಇವಾಗ ಮದುವೆ ಆಗಿ ಬಂದಮೇಲೆ ಪ್ರತಿಯೊಂದನ್ನು ನಾನು ಇಲ್ಲೇ ಕಲ್ತಿರೋದು ನಮ್ಮ ಮನೆಯಲ್ಲಿ. ಸೊ ಯಾವುದೇ ವರಮಹಾಲಕ್ಷ್ಮಿ ಹಬ್ಬ ಆಗಿರ್ಬೋದು, ಗೌರಿ ಹಬ್ಬ ಆಗಿರ್ಬೋದು, ಪ್ರತಿಯೊಂದು ನಾನು ನಮ್ಮ ಮನೇಲಿ ಇಲ್ಲೇ ಮಾಡೋದು. ಅಮ್ಮನ ಸಹ ಇಲ್ಲೇ ಕರೆದು ಎಲ್ಲರೂ ಒಟ್ಟಿಗೆ ಇಲ್ಲೇ ಸೆಲೆಬ್ರೇಟ್ ಮಾಡ್ತೀವಿ. ನಂಗೆ ಇವಾಗ
ತುಂಬ ದೇವ್ರುಗಳ ಬಗ್ಗೆ, ದೇವಸ್ಥಾನಗಳ ಬಗ್ಗೆ, ಪೂಜೆಗಳ ಬಗ್ಗೆ ಎಲ್ಲ ನಾಲೆಜ್ ನಾನು ಇವಾಗ ಕಲ್ತ್ಕೊತಾ ಬಂದಿರೋದು. ಮುಂಚೆ ಕಂಪ್ಲೀಟ್ ಮೆಡಿಟೇಷನ್, ಇವಾಗ ನನಗೆ ಮೆಡಿಟೇಷನಲ್ಲೂ ಇಂಟ್ರೆಸ್ಟ್ ಇದೆ, ದೇವರಲ್ಲೂ ಇಂಟ್ರೆಸ್ಟ್ ಇದೆ. ಸೊ ಯಾಕಂದರೆ ಹುಟ್ಟಿದಾಗಿಂದ ಕಲ್ತಿರೋದು ಬಂದು ಮೆಡಿಟೇಷನ್ ಮತ್ತು ಶಿವಬಾಬಾ ಪೂಜೆ ಮಾಡೋದಷ್ಟೇ. ಈಗ ನಾನು ನನ್ನ ಹಸ್ಬೆಂಡ್ಗೋಸ್ಕರ ಪ್ರತಿಯೊಂದು ಇದನ್ನು ಸಹ ಕಲ್ತ್ಕೊಂಡು ಅವ್ರ ಜೊತೆ ಪ್ರತಿ ಸರಿ ಯಾವ ದೇವಸ್ಥಾನಕ್ಕೆ ಹೋದರೂ ಹೋಗ್ತೀನಿ. ಅಷ್ಟೇ ಭಕ್ತಿಯಿಂದ ನಾನು ಸಹ ಪೂಜೆ ಎಲ್ಲ ಮಾಡೋದು ಕಲ್ತಿದ್ದೀನಿ ಇವಾಗ. ಇವತ್ತು ಸಿಂಹ ಲಗ್ನ ಪೂಜಾ ಮುಹೂರ್ತ ಬಂದುಬಿಟ್ಟು ಬೆಳಗ್ಗೆ 5:57ರಿಂದ 8:14 ಒಳಗಡೆ ಇತ್ತು. ಅದು ಬಿಟ್ಟರೆ ನೆಕ್ಸ್ಟ್ ಬಂದು ವೃಶ್ಚಿಕ ಲಗ್ನ ಪೂಜಾ ಮುಹೂರ್ತ ಬಂದುಬಿಟ್ಟು 12:50 ಮಧ್ಯಾಹ್ನದಿಂದ 3:08 ಆ ಟೈಮಿಂಗ್ಸ್ವರೆಗೂ ಇತ್ತು. ನಾವು ಮುಂಚೆನೇ ಅಂದ್ಕೊಂಡಿದ್ದು ಬೆಳಗ್ಗೆನೇ ಮಾಡಿ ಮುಗಿಸ್ಬೇಕು ಪೂಜೆನ ಅಂತ. ಸೊ 8:14 ಒಳಗಡೆನೆ ಮಾಡಬೇಕು ಅಂತಲೇ ಬೆಳಗ್ಗೆ ಬೇಗ ಎದ್ದು ಎಲ್ಲ ಡೆಕೋರೇಷನ್ನು, ಎಲ್ಲ ಹೂವಿನ ಅಲಂಕಾರ ಎಲ್ಲ ಮುಗಿಸಿ ನಾವು 8 ಗಂಟೆ ಅಷ್ಟರಲ್ಲಿ ರೆಡಿ ಮಾಡಿಬಿಟ್ಟಿದ್ವಿ ನಾನು ಅಮ್ಮ. ಮೊದಲಿಗೆ ನಾನು ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಅದಾದಮೇಲಿಂದ ದೇವರಿಗೆ ಅರಿಶಿನ ಕುಂಕುಮ ಎಲ್ಲನೂ ಪ್ರೋಕ್ಷಣೆ ಮಾಡಿ ಹೂವು ಎಲ್ಲ ಇಟ್ಟು ಮತ್ತು ನಾನು ಅಮ್ಮ ಸೇರಿ ಎಲ್ಲ ದೀಪಗಳನ್ನೂ ಹಚ್ಚಿ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿಬಿಟ್ವಿ. ಯಾಕಂದರೆ ಟೈಮ್ ಆಗುತ್ತೆ ಅನ್ನೋ ರೀಸನ್ಗೆ. ಅದು ಆಗಿದ ತಕ್ಷಣವೇ ಗಂಧದ ಕಡ್ಡಿ ಎಲ್ಲ ಬೆಳಗಿ ಮತ್ತು ಹಣ್ಣು ಕಾಯಿನ ಮೊದಲು ನೈವೇದ್ಯಕ್ಕೆ ಸಲ್ಲಿಸ್ಬಿಟ್ವಿ. ದಯವಿಟ್ಟು ನಾನು ಏನಾದರೂ ತಪ್ಪು ಮಾತಾಡ್ತಾ ಇದ್ದರೆ ವೆರಿ ಸಾರಿ. ನನಗೆ ಎಷ್ಟು ಗೊತ್ತು ಇದ್ರ ಬಗ್ಗೆ, ನಮ್ಮ ಮನೇಲಿ ಹೇಗೆ ಮಾಡ್ತೀವಿ ಅದನ್ನಷ್ಟೇ ನಾನು ತೋರಿಸ್ತಾ ಇದ್ದೀನಿ. ತುಂಬ ಪರ್ಫೆಕ್ಟ್ ಅಂತ ಏನಲ್ಲ, ಒಬ್ಬೊಬ್ಬರು ಮನೇಲಿ ಒಂದೊಂದು ರೀತಿ ಮಾಡ್ತಾರೆ. ನಮ್ಮ ಮನೇಲಿ ಈ ರೀತಿ ನಾವು ಮಾಡಿದ್ವಿ. ಅದರಲ್ಲೂ ನನಗೆ ಒಂದು ಸ್ವಲ್ಪ ಇದ್ರ ಬಗ್ಗೆ ನಾಲೆಜ್ ಕಮ್ಮಿ ಇದೆ. ಸೊ ನನಗೆ ಎಷ್ಟು ಗೊತ್ತು, ನನಗೆ ಎಷ್ಟು ನಾಲೆಜ್ ಇದೆ ಅಷ್ಟರಲ್ಲಿ ಮಾತ್ರ ನಾನು ನನ್ನ ಮಾತನ್ನ ಆಡ್ತಾ ಇದ್ದೀನಿ. ಫೈನಲಿ ದೀಪ ಎಲ್ಲ ಆದಮೇಲೆ ಅಲಂಕಾರ ಯಾವ ರೀತಿ ಬಂದಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ತಕ್ಷಣ ನಾನು ಟಕ್ಕಂತ ಹೋಗಿ 10 ನಿಮಿಷಕ್ಕೆ ಸೀರೆ ಎಲ್ಲ ಉಟ್ಕೊಂಡು ರೆಡಿಯಾಗಿ ಬಂದೆ. ಏನಕ್ಕಂದರೆ ಆರತಿ ಮಾಡಬೇಕಿತ್ತು. ಸೊ ಕಂಪ್ಲೀಟಾಗಿ ಸೀರೆ ಹೂವು ಬಳೆ ಎಲ್ಲ ಹಾಕ್ಕೊಂಡು ಪೂಜೆ ಮಾಡಿದ್ರೇ ನಮಗೂ ಒಂದು ಸಮಾಧಾನ ಅಂತ ಹೇಳ್ಬೋದು. ಅದಕ್ಕೆ ನಾನು ಟಕ್ಕಂತ ರೆಡಿಯಾಗಿ ಬಂದೆ. ಅಮ್ಮ ಆಲ್ರೆಡಿ ರೆಡಿ ಇದ್ದರು. ಕೆಳಗಡೆ ಬಂದಿದ್ದ ತಕ್ಷಣ ಮೊದಲಿಗೆ ನೀಟಾಗಿ ಆರತಿ ಎಲ್ಲ ಮಾಡಿ ಮುಗಿಸಿ ನೈವೇದ್ಯಕ್ಕೆ ಸಹ ನಾನು ಅಮ್ಮ ಆಲ್ರೆಡಿ ಎಲ್ಲ ಅಡುಗೆನೂ ರೆಡಿ ಮಾಡಿದ್ವಿ. ಅಂದರೆ ಅಮ್ಮ ಹೇಳಿದರು ಒಂದು 5 ಥರ ರೈಸ್ ಐಟಮು, ಅದರಲ್ಲೇ ಸ್ವೀಟೂ, ಅದ್ರ ಜೊತೆಗೆ ಒಂದು ಸ್ವಲ್ಪ ಕೋಸಂಬರಿ ಮಾಡೋಣ ಅಂತ. ಸೊ ಅದೇ ಥರ ಎಲ್ಲ ರೆಡಿ ಮಾಡಿಟ್ಟು ಇವಾಗ ನೋಡಿ ನಾನು ದೇವರಿಗೆ ಎಲ್ಲ ನೈವೇದ್ಯ ಸಹ ಸಲ್ಲಿಸ್ತಾ ಇದ್ದೀನಿ. ಅಮ್ಮ ದೇವರಿಗೆ ಅಕ್ಷತೆ ಹಾಕಿ ಕೈ ಮುಕ್ಕೋ ಅಂತ ಹೇಳಿದ್ರು. ದೇವರಿಗೆ ಅಕ್ಷತೆ ಎಲ್ಲ ಹಾಕಿ ಕೈ ಮುಗ್ದು ಅಡ್ಬಿದ್ದು ಪೂಜೆನ ಮುಗಿಸಿದ್ವಿ ಇವತ್ತು. ಒಂದು ಏನು ಅಡಚಣೆ ವಿಘ್ನ ಏನೂ ಇಲ್ದೇನೆ ಸುಸೂತ್ರವಾಗಿ ಪೂಜೆ ಮಾಡಿ ಮುಗಿಸಿದ್ವಿ ಅಂತ ಹೇಳ್ಬೋದು. ಎಲ್ಲರಿಗೂ ಒಂಥರ ಮನಸ್ಸಿಗೆ ಶಾಂತಿ ಅನಿಸ್ತು ಪೂಜೆ ಎಲ್ಲ ಮುಗಿದ್ಮೇಲೆ. ಮತ್ತು ನೋಡಿ ಇದಿಷ್ಟು ನೈವೇದ್ಯಕ್ಕೆ ನಾವು ಮಾಡಿದ್ದಿದ್ದು ಪುಳಿಯೋಗರೆ, ಮೊಸರನ್ನ, ಚಿತ್ರಾನ್ನ, ಖಾರ ಪೊಂಗಲ್ಲು ಮತ್ತು ಸಿಹಿ ಪೊಂಗಲ್ಲು. ಅದ್ರ ಜೊತೆಗೆ ಒಂದು ಸ್ವಲ್ಪ ಕೋಸಂಬರಿ ಮಾಡಿದರು ಅಮ್ಮ. ಬೆಳಗ್ಗೆನೇ ಅಮ್ಮ ಹೊಸ್ಲಿಗೆ ಮತ್ತು ಬಾಗಿಲಿಗೆ ಎಲ್ಲನೂ ರಂಗೋಲಿ ಬಿಟ್ಟು ಹೂವು ಎಲ್ಲ ಇಟ್ಟಿದ್ರು. ಮತ್ತು ಈ ಡೆಕೋರೇಷನ್ ಎಲ್ಲ ರಾತ್ರಿನೇ ನಾನು ತೋರಿಸ್ದಂಗೆ ಅಪ್ಪ ಮತ್ತು ವಿನು ಮಾಡಿದರು. ಈ ಹೂವು ಎಲ್ಲನೂ ಬ್ಯಾಂಗ್ಳೂರಿಂದನೇ ತಂದಿದ್ದು ವಿನು. ಮತ್ತು ಅಡುಗೆನೂ ಸಹ ನಾನು ಅಮ್ಮ ಆಲ್ರೆಡಿ ನೈವೇದ್ಯದ ಜೊತೆಗೆ ಜಾಸ್ತಿನೇ ಮಾಡಿಟ್ಬಿಟ್ಟಿದ್ವಿ. ಆದಷ್ಟು ಹಬ್ಬಗಳ ಟೈಮಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಯೂಸ್ ಮಾಡೋಕ್ಕೆ ಹೋಗಲ್ಲ ಯಾವುದೇ ಅಡುಗೆಲೂ. ಸೊ ಇದಿಷ್ಟು 5 ಥರ ರೈಸ್ ಐಟಮು, ಅದ್ರ ಜೊತೆ ನಾನು ಹೇಳ್ದಂಗೆ ಕೋಸಂಬರಿನೂ ಮಾಡಿ ಇಟ್ಬಿಟ್ಟಿದ್ದೀವಿ. ಒಬ್ಬಟ್ಟು ಮಾಡೋಕ್ಕಿದ್ರು ಅಮ್ಮ, ಬಟ್ ಯಾರೂ ಒಬ್ಬಟ್ಟು ತಿನ್ನಲ್ಲ ನಮ್ಮ ಮನೇಲಿ. ಸೊ ಒಬ್ಬಟ್ಟು ಬೇಡ ಅಂತ ಮಾಡೋಕ್ಕೆ ಹೋಗಿಲ್ಲ, ಜಸ್ಟ್ ಸಿಹಿ ಪೊಂಗಲ್ ಮಾಡಿದ್ದೀವಿ. ಪೂಜೆ ಎಲ್ಲ ಮುಗಿಸಿ ಒಪ್ಪತ್ತು ಮುರಿದು ಬ್ರೇಕ್ಫಾಸ್ಟ್ ತಿಂದ್ಕೊಂಡು ನಾವಿವತ್ತು ಶುಕ್ರವಾರ ಆಗಿರೋದ್ರಿಂದ ಮನೆ ಹತ್ರನೇ ಇರೋ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ಕುಂಕುಮಾರ್ಚನೆ ಎಲ್ಲ ಮಾಡಿಕೊಂಡು ಮನೆಗೆ ವಾಪಸ್ ಬಂದ್ವಿ.
ದೇವಸ್ಥಾನದಿಂದ ಬಂದಮೇಲೆ ಒಂದು 4-5 ಜನ ಕುಂಕುಮಕ್ಕೆ ಕರೆದಿದ್ರು, ಅಂದರೆ ದೂರ ದೂರ ಮನೆಗಳು. ಅದಕ್ಕೆ ನಾವು ಅಂದ್ಕೊಂಡ್ವಿ ಸಂಜೆ ಎಲ್ಲರೂ ನಮ್ಮನೆ ಕುಂಕುಮಕ್ಕೆ ಬರೋದ್ರಿಂದ ನಾವು ಹೋಗೋಕ್ಕಾಗೋದಿಲ್ಲ, ಅದಕ್ಕೆ ಮಧ್ಯಾಹ್ನನೇ ಹೋಗ್ಬಿಟ್ಟು ಬಂದುಬಿಡೋಣ ಅಂತ ಯಾರ್ಯಾರು ಕುಂಕುಮಕ್ಕೆ ಕರೆದಿದ್ರು ಅವ್ರ ಮನೆಗೆಲ್ಲ ಹೋಗಿ ಬರೋವರೆಗೂ 4 o'clock ಆಗೋಯಿತು. ನಾವು ಹೊರಟಿದ್ದು 12 ಗಂಟೆಲಿ, ಎಲ್ಲ ಮುಗಿಸ್ಕೊಂಡು ಬರೋದು ತನಕ 4 ಗಂಟೆ ಆಗೋಯಿತು. ನಮ್ಮ ದೊಡ್ಡಮ್ಮನ ಮನೆಗೆಲ್ಲ ಹೋಗಿದ್ರಿಂದ ಅಲ್ಲೇ ಅವರು ಬಿಡಲೇ ಇಲ್ಲ, ಊಟ ಮಾಡಿ ಕಳಿಸಿದ್ರು. ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ನಾವು ಬಂದು ಒಂದು ಸ್ವಲ್ಪನೂ ರೆಸ್ಟಿಗೆ ಟೈಮ್ ಇರಲಿಲ್ಲ. ಮತ್ತು ನಾನು ಸ್ನಾನ ಮಾಡಿಕೊಂಡು ರೆಡಿ ಆಗೋಕ್ಕೆ ಶುರು ಆದೆ ಕುಂಕುಮಕ್ಕೆ ಕರಿಯೋಕ್ಕೆ. ಸೊ ಇದು ಬಂದು ನನ್ನ ಹೊಸ ಜ್ಯುವೆಲರಿ. ಮುಖ ಅಂತೂ ನೋಡಲೇಬೇಡಿ, ನನ್ನ ಸೀರೆ ಉಟ್ಕೊಳ್ಳೋ ತನಕ ಸಖತ್ತು ಸ್ವೆಟ್ಟಿಂಗು, ಏನಕ್ಕೆ ಇಷ್ಟು ಸೆಕೆ ಸ್ಟಾರ್ಟ್ ಆಗಿದೆ ಅಂತ ಗೊತ್ತಿಲ್ಲ. ಸೊ ಇದು ಬಂದು ನನ್ನ ಹೊಸ ಜ್ಯುವೆಲರಿ ಸೆಟ್ಟು. ನನ್ನ ಫ್ರೆಂಡ್ ಹತ್ರನೇ ನಾನು ತೊಗೊಂಡಿದ್ದು. ಇದಕ್ಕೆ ನಾನು ಪೇ ಮಾಡಿರೋದು ಜಸ್ಟ್ 750 ರುಪೀಸ್. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಅಂತೂ ಸಖತ್ತಾಗಿದೆ. ನೋಡಿ, ಮುಖ ಎಲ್ಲ ಮೇಕಪ್ ಮಾಡ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ನೋಡೋಂಗೆ ಕಾಣಿಸ್ತಾ ಇದೆ. ನೀಟಾಗಿ ರೆಡಿಯಾಗಿ ಆಚೆ ಬಂದೆ. ಮಕ್ಕಳೆಲ್ಲ ಒಂದು ಸ್ವಲ್ಪ ವೀಡಿಯೋಸ್ ತಕ್ಕೊಟ್ರು, ಫೋಟೋಸ್ ತಕ್ಕೊಟ್ರು. ರೆಡಿ ಆದಮೇಲೆ ಮಕ್ಳಿಗೆ ಆಲ್ರೆಡಿ ಹೇಳಿದ್ದೆ ನನ್ನ ಜೊತೆನೇ ಬನ್ನಿ ಎಲ್ಲ ಒಟ್ಟಿಗೆ ಕುಂಕುಮಕ್ಕೆ ಕರೆಯೋಣ ಅಂತ. ಸೊ ನಾನು ಮಕ್ಕಳು ಎಲ್ಲರೂ ಹೋಗಿ ಎಲ್ಲರ ಮನೆ ಕುಂಕುಮಕ್ಕೆ ಕರೆದ್ವಿ. ಅಲ್ಲೇ ನನಗೂ ಎಲ್ಲರೂ ಕುಂಕುಮ ಕೊಡ್ತಾಯಿದ್ರು, ಮತ್ತು ಮಕ್ಕಳು ಪಾಪ ವೀಡಿಯೋ ಎಲ್ಲ ಮಾಡಿಕೊಟ್ರು. ಸೊ ಕುಂಕುಮ ಎಲ್ಲ ನಾನು ಅಲ್ಲೇ ತೊಗೊತಾ ಇದ್ದೆ. ಅಮ್ಮ ಮನೇಲೇ ಇದ್ದರು, ಯಾರ್ಯಾರು ಬರ್ತಾರೆ ಅವ್ರಿಗೆಲ್ಲ ಕುಂಕುಮ ಕೊಡೋಕ್ಕೆ. ಆದಷ್ಟು ಅಮ್ಮ ಎಲ್ಲರಿಗೂ ಕುಂಕುಮ ಕೊಟ್ಟಿದ್ರು. ಕೊನೆಗೆ ನಾನೆಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಕರೆಕ್ಟಾಗಿ ಅಪ್ಪ ಅಮ್ಮನೂ ಬಂದರು. ಮಮ್ಮಿಗೆ ನಾನೇ ಕುಂಕುಮಕ್ಕೆಲ್ಲ ಕೊಟ್ಟೆ ಇವತ್ತು. ಸೊ ಇದಿಷ್ಟು ಇವತ್ತಿನ ನಮ್ಮನೆಯ ವರಮಹಾಲಕ್ಷ್ಮಿ ಹಬ್ಬ. ಆದಷ್ಟು ನಾನು ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ, ಮತ್ತು ಏನೇ ತಪ್ಪು ಮಾತಾಡಿದ್ರು ಒನ್ಸ್ ಅಗೇನ್ ನಾನು ಎಲ್ಲರ ಹತ್ರ ಸಾರಿ ಕೇಳ್ತಾ ಇದ್ದೀನಿ. ಕೊನೆಗೆ ಆರತಿ ಎಲ್ಲ ಮಾಡಿ ಹಬ್ಬನ ಮುಗಿಸಿದ್ವಿ ಅಂತ ಹೇಳ್ಬೋದು. ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ. ಬಾಯ್.